ಓಂ ಶ್ರೀ ಗುರುಬಸವಲಿಂಗಾಯ ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಸವಣ್ಣ ನಿಮ್ಮಂಗಳ ಆಚಾರವ ಕಂಡು ಎನಗೆ ನಿನ್ನ ಸಂಗವಾಗುತ್ತಯ್ಯ. ಬಸವಣ್ಣ ನಿಮ್ಮ ಮನಿದ ಸುಜ್ಞಾನವ ಕಂಡು ಎನಗೆ ಜನ್ಮ ಸಂಬಂಧವಾಗುತ್ತಯ್ಯ. ಬಸವಣ್ಣ ನಿಮ್ಮ ಸಂಪತ್ತಿಯ ಹಿಡಿದು ಎನಗೆ ನಿಜವೂ ಸಾಧ್ಯವಾಗುತ್ತಯ್ಯ. ಚನ್ನಮಲ್ಲಿಕಾರ್ಜುನಿಯ ಹೆಸರಿಟ್ಟ ಗುರು ನೀವಾದ ಕಾರಣ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುವ ಕಾರಣ ಸಂಜನ ಬಸವಣ್ಣ. ವೀರ ವಿರಾಟಿ ಕನ್ನಡದ ಮುಖಮಂಡಲ ಕವಯಿತ್ರಿ ಅಕ್ಕ ಮಹಾದೇವಿಯವರ ವಚನವನ್ನು ಸ್ಮರಿಸುತ್ತಾ ಮೊದಲಿಗೆ ಸರ್ವರಿಗೂ ಅಕ್ಕ ಮಹಾದೇವಿ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಸದ್ಗುರು ಶ್ರೀ ಸಿದ್ಧಾರ್ಥರನ್ನು ಮನದಾಳದಲ್ಲಿ ಸ್ಮರಿಸುತ್ತಾ ಇಂದು ಶರಣಬಸವೇಶ್ವರ ಫೌಂಡೇಶನ್ ವತಿಯಿಂದ ಶ್ರೀಮತಿ ಎಸ್ ಎನ್ ಶಾರದಾ ಮತ್ತು ಶ್ರೀ ಎನ್ ಟಿ ಸಿದ್ದರಾಮಯ್ಯ ನಿವೃತ್ತ ಜನರಲ್ ಮ್ಯಾನೇಜರ್ ಎನ್ಜಿಎಫ್ ಲಿಮಿಟೆಡ್ ಬೆಂಗಳೂರು ಇವರ ರತಿ ಅಂಗವಾಗಿ 17ನೇ ವಚನ ಗ್ರಾಮ ಕಾರ್ಯಕ್ರಮವನ್ನು ಹಾಗೂ ರಾಯಚೂರು ಜಿಲ್ಲಾ ಶರಣಬಸವೇಶ್ವರ ಫೌಂಡೇಶನ್ನ ಘಟಕ ಉದ್ಘಾಟನೆ ಸಮಾರಂಭವನ್ನು ಶ್ರೀ ಆಡಳಿತ ಜ್ಯೋತಿ ಶಾಂತಾಶ್ರಮ ಬಿಟ್ಟಿಮಲ್ಕಾಪುರ ರಾಯಚೂರು ತಾಲೂಕು ಮತ್ತು ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಹಾಗೂ ಅಧ್ಯಕ್ಷತೆಯನ್ನ ನಿರ್ವಹಿಸುವ ಪೂಜ್ಯ ಗುರುಗಳಾದ ಶ್ರೀ ನಿಜಾನಂದ ಮಹಾಸ್ವಾಮಿಗಳವರು ಶ್ರೀ ಆಡಳಿತ ಜ್ಯೋತಿ ಶಾಂತಾಶ್ರಮ ಬಿಟ್ಟಿಮಲ್ಕಾಪುರ ಇವರಿಗೆ ಒಪ್ಪಿಸುವುದರ ಶರಣು ಶರಣಾರ್ಥಿಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಡಾಕ್ಟರ್ ಲಕ್ಷ್ಮೀನಾರಾಯಣ ಸ್ವಾಮಿಯವರೇ ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಬಸವಲಿಂಗಪ್ಪ ಪಾದರಿಯವರೇ, ಶ್ರೀಮತಿ ಸಾವಿತ್ರಿ ಪಾದರಿಯವರೇ, ಶ್ರೀ ಚಂದ್ರೇಗೌಡರೇ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಬೆಟ್ಟಪ್ಪ ಕಸ್ತೂರಿಯವರೇ, ಡಾಕ್ಟರ್ ದೇವೇಂದ್ರವರೇ, ಶ್ರೀ ಮಲ್ಲಿಕಾರ್ಜುನ ನಾಯ್ಕರವರೇ, ಶ್ರೀ ಚನ್ನಬಸವರವರೇ, ಶ್ರೀ ಅಮರೀಶ್ ಅವರೇ, ಶ್ರೀ ಎಸ್ ಎನ್ ಅಮರಪ್ಪ ಅವರೇ, ಶ್ರೀ ನರಸಪ್ಪರವರೇ, ಶ್ರೀ ಎಂ ವಿನೋದ್ ಪಾಟೀಲ್ ಅವರೇ, ಶ್ರೀ ನಾಗರಾಜ್ ಪಾಟೀಲ್ ಅವರೇ, ಶ್ರೀ ಅಮರ ಗುಂಡಪ್ಪ ಮುಗಾರವರೇ, ಶ್ರೀ ಮನೀಶ್ ಗೌಡ ಅವರೇ, ಶ್ರೀ ಬಸವರಾಜ ನೀಲಮಾಂಡಿ ಅವರೇ ಹಾಗೂ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಬಂದಿರುವಂತಹ ಎಲ್ಲ ಭಕ್ತರೇ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ. ನಮಗೆಲ್ಲರಿಗೂ ಗೊತ್ತು ವಚನ ಪ್ರಾರಂಭ ಆಗುವುದು ಯಾವ ಶತಮಾನದಲ್ಲಿ ಅಂದರೆ 12ನೇ ಶತಮಾನ. ಎಲ್ಲರಿಗೂ ಗೊತ್ತಿದೆಯಲ್ವಾ? 12ನೇ ಶತಮಾನದಲ್ಲಿ ವಚನಗಳು ಉಳಿಸಿತ್ತು. ಅವರು ಹೇಳ್ತಾರೆ 12ನೇ ಶತಮಾನ ವಚನ ಸಾಹಿತ್ಯವನ್ನು ಲೋಕಕ್ಕೆ ಪರಿಚಯಿಸಿದ ಯುಗವೆಂದರೆ ನಾವು ಅದನ್ನ ತಪ್ಪಾಗಲಾರದು. ಇಂತಹ ಅಭೂತಪೂರ್ವ ಕೊಡುಗೆ ಎಲ್ಲರನ್ನು ಸಮಾನತೆಯಿಂದ ಒಗ್ಗೂಡಿಸಿ ಎಲ್ಲ ಕಾರ್ಯಕ್ಕೂ ಶ್ರೇಷ್ಠತೆಯನ್ನ ತಂದುಕೊಂಡಿದೆ. ಇದರ ಒಂದು 6 ಸಾಲಿನಲ್ಲಿ ನಮ್ಮ ಶರಣರ ಬಗ್ಗೆ ಹೇಳಬೇಕಾದರೆ ಅವರ ಪರಿಚಯವನ್ನು ಮಾಡಿಕೊಳ್ಳಬೇಕಾದರೆ ಬಸವಣ್ಣ ಭಕ್ತಿಯ ಸಾಕಾರ ರೂಪಿಯಾದರು, ಅಕ್ಕ ಮಹಾದೇವಿ ಸ್ತ್ರೀಗಳ ಜ್ಯೋತಿಯಾದರು, ಚನ್ನಬಸವಣ್ಣ ಜ್ಞಾನದ ಚಿರುಣಿಯಾದರು, ಪ್ರಭುದೇವರು ಆಧ್ಯಾತ್ಮಿಕ ಅನುಭವದ ಕಿರಣವಾದರು, ಸಿದ್ದರಾಮರು ಶಿವಯೋಗದ ಮಾರ್ಗವನ್ನು ತಿಳಿಸಿದರೆ ಮಾಜಿ ದೇವರು ವೀರಜನಾಚಾರ್ಯರಾದರು. ಇಂತಹ ಶರಣರ ಮಾರ್ಗದಲ್ಲಿ ನಡೆದು ಬದುಕನ್ನು ಹಸನಾಗಿಸುವುದರ ಜೊತೆಗೆ ವಚನ ಸಾಹಿತ್ಯದ ಸಂಬಂಧ ವಿಶ್ವದೆಲ್ಲೆಡೆ ಪಸರಿಸಬೇಕೆಂಬ ಸದುದ್ದೇಶದಿಂದ ಶರಣಬಸವೇಶ್ವರ ಫೌಂಡೇಶನ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನ ಸ್ಥಾಪಿಸಿದ್ದೇವೆ. 2016 ಜನವರಿ 15ರಂದು ಸಿದ್ಧಗಂಗೆಯ ಸಿದ್ಧಿಪುರುಷರಾದ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾದ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಶಿವಯೋಗಿಗಳವರಿಂದ ಉದ್ಘಾಟನೆಯಾದಂತಹ ಈ ಸಂಸ್ಥೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಸಾಗುತ್ತಾ ಬಂದಿದೆ. ಒಂದು ಅಲ್ಲಮಪ್ಪ ದೇವರ ವಚನ ಈ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬರುತ್ತೆ. ಎತ್ತಡ ಮಾಮರ ಎತ್ತಡ ಕೂಗಿಗೆ ಎತ್ತಡಿಂದ ಸಂಬಂಧವಯ್ಯ, ಬೆಟ್ಟದ ಮೇಲಿನ ನೆಲೆಯ ಗಾಳಿ ಸಮುದ್ರದೊಳಗಿನ ಕೂಗು ಎತ್ತಡಿಂದ ಸಂಬಂಧವಯ್ಯ, ಮುಗೇಶ್ವರ ಲಿಂಗಕ್ಕೆ ಎನಗೆಯು ಎತ್ತಡಿಂದ ಸಂಬಂಧವಯ್ಯ. ನೋಡಿ, ಎತ್ತಡ ರಾಯಚೂರು, ಎತ್ತಡ ಮೈಸೂರು. ನಾವಿವರು ಮೈಸೂರಿಗೆ ಬಂದಿದ್ದೀವಿ ಅಲ್ಲ, ಮೈಸೂರಿಗೆಲ್ಲ
ಶಾಲೆ ಮುಗಿದಲ್ಲ, ಶಾಲೆ ಬೆಳೆಸಿದ್ರೆ ಮಕ್ಕಳು ವಿದ್ಯಾವಂತರಾಗ್ತಾರೆ. ಮುಂದೆ ಅವರು ಒಳ್ಳೆಯ ಸಂಸ್ಕಾರವನ್ನು ಕಲಿತಾರೆ, ಅವರು ಕಾರ್ಯಕ್ರಮ ಮಾಡ್ತಾರೆ, ನಿಮ್ಮ ಕುಟುಂಬವನ್ನು ನೋಡ್ಕೊಳ್ತಾರೆ, ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ವಾ. ಅದಕ್ಕೆ ನಾವು ಶಾಲೆಯಿಂದಲೇ ಯಾಕೆ ವಚನ ಸಾಹಿತ್ಯವನ್ನ ನಾವು ಒಂದು ಇದರಲ್ಲಿ ಶಾಲೆಗಳಿಂದಲೇ ಪ್ರಾರಂಭ ಮಾಡೋದು. ಅದಕ್ಕೆ ಒಂದು ಗಾದೆ ಮಾತಿದೆ, ಗಿಡವಾಗಿ ಬಂದದ್ದು ಮರವಾಗಿ ಬಂದಿದೆ ಅಂತ. ನಾವು ದೊಡ್ಡರಾದ್ಮೇಲೆ ನಾವು ಈ ವಚನಗಳನ್ನ ಕಲಿಕೆ ಮಾಡಿ ಅಂತಂದ್ರೆ ಅಷ್ಟು ಗೌರವ
ಅಂತಹ ಒಳ್ಳೆಯ ಸತಿಪತಿಗಳು ನಮ್ಮ ಶಾರದಾ ಮತ್ತು ಸಿದ್ದರಾಮಯ್ಯ. ಯಾಕಂದ್ರೆ ಅವರು ಒಬ್ಬರಿಗೊಬ್ಬರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಅವರು ಮಕ್ಕಳೆಲ್ಲ ಅಮೆರಿಕಾದಲ್ಲಿ ಬೇರೆ ಬೇರೆ ಕಂಟ್ರಿಯಲ್ಲಿ ಇದ್ದಾರೆ. ಆದರೂ ಕೂಡ ಅವರಿಗೂ ನಾವು ಒಂದ್ಸಲ ಅವರನ್ನು ಭೇಟಿ ಮಾಡೋದಾಗ ಆಸ್ಪತ್ರೆಯಲ್ಲಿ ಅವರ ಹೆಂಡತಿಯನ್ನ ಅಡ್ಮಿಟ್ ಮಾಡಿದ್ರು. ಅವರೇ ಕೊಡ್ತಾ ಇದ್ರು, ಯಾರು ಸರ್ ಬೇರೆ ಹೆಸರು ಯಾರು ನೀವು ಮಾಡಿಲ್ಲ, ಹಿಂಗ ಮಾಡಿಲ್ಲ, ಮಕ್ಕಳು ಯಾರು ಬಂದಿಲ್ಲ. ಯಾಕೆ ಚಿಕ್ಕ ನಾವು ಮದುವೆ ಮಾಡ್ಕೊಂಡಾಗ ಹುಷಾರಿದ್ದಾಗ ಅರ್ಥ ಮಾಡ್ಕೊಂಡ್ವಿ. ಈಗ ವೃದ್ಧರಾದಾಗ ಮಾಡಬೇಕು, ಹುಷಾರಿಲ್ಲ ಅಂತ ಅವ್ರು ಹೋಗ್ಬೇಕು, ಅವ್ರಿಗೆ ಹುಷಾರಿಲ್ಲ ನಾವು ಹೋಗ್ಬೇಕು. ಅದು ನೋಡಿ ಎಷ್ಟು ಸಂತೋಷ ಇದೆ. ಅವ್ರು ಯಾರು ಡಿಪೆಂಡ್ ಆಗಲಿಲ್ಲ, ಮಕ್ಕಳ ಮೇಲೆ ಡಿಪೆಂಡ್ ಆಗಲಿಲ್ಲ, ಸಂಬಂಧಿಕರ ಮೇಲೆ ಡಿಪೆಂಡ್ ಆಗಲಿಲ್ಲ, ಯಾರು ಡಿಪೆಂಡ್ ಆಗಲಿಲ್ಲ. ಒಬ್ಬರಿಗೊಬ್ಬರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇನ್ನು ಎಷ್ಟೆಷ್ಟು ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ನನಗೆ ಇನ್ನೊಂದು ಹಲವಾರು ಒಳ್ಳೆಯ ವಚನ ಹೇಳ್ತಾರೆ, ಉಭಯ ದೃಷ್ಟಿ ಏಕ ದೃಷ್ಟಿಯಲ್ಲಿ ಕಾವಂತೆ ನಮ್ಮಲ್ಲಿ ಏಕಭಾವವಾಗಿ ಅಂದರೆ ಈಶ್ವರನಿಗೆ ಅರ್ಪಿತವಾಗಿ ಸಂಗಮಸಗೊಂಡ. ಅಂದ್ರೆ ಕಣ್ಣುಗಳಿಗೆ ಒಂದು ಮನುಷ್ಯನಿಗೆ ಎರಡು ಕಣ್ಣುಗಳು ಒಂದೇ ರೀತಿ ನೋಡೋದಿಲ್ಲ. ಒಂದು ಕಣ್ಣು ಈ ಕಡೆ ಹೋಗುತ್ತೆ, ಇನ್ನೊಂದು ಕಣ್ಣು ಇನ್ನೊಂದು ಎಲ್ಲೋ ನೋಡ್ತಾ ಇರುತ್ತೆ. ಆದ್ರೆ ಏನಾಗಿರ್ಬೇಕು, ಗಂಡು ಹೆಣ್ಣು ಅಂದ್ರೆ ಸತಿಪತಿಗಳ ಒಂದು ಕಣ್ಣು ಏನಾಗಿರ್ಬೇಕು, ಒಂದೇ ದೃಷ್ಟಿಯನ್ನ ನಿಲ್ಲಿಸಬೇಕು. ಅವರಿಬ್ಬರ ಭಾವ ಏನಾಗಬೇಕು, ಒಂದೇ ಆಗಬೇಕು. ಆಗ ಮಾತ್ರ ಏನಾಗುತ್ತೆ, ಅವ್ರು ಮಾಡುವ ಯಾವುದೇ ಕಾರ್ಯಕ್ಕಾದ್ರೂ ಕೂಡ ಯಶಸ್ಸು ಸಿಗುತ್ತೆ. ಅದಕ್ಕೆ ಹೇಳ್ತಾರೆ ಉಭಯ ದೃಷ್ಟಿ ಏಕ ದೃಷ್ಟಿಯಲ್ಲಿ ಆಗುತ್ತೆ, ಏಕ ದೃಷ್ಟಿ ಆಗಬೇಕು. ಆಗ ಮಾತ್ರ ಪರಮಾತ್ಮನಿಗೆ ಸಿಗುತ್ತೆ. ಅಂತಹ ಒಳ್ಳೆಯ ಸ್ಫೂರ್ತಿದಾಯಕ ಇನ್ನೊಬ್ಬರಿಗೆ ಮಾದರಿಯಾಗುವಂತಹ ಶರಣ ದಂಪತಿಗಳು ನಮ್ಮ ಶಾರದಾ ಮತ್ತು ಸಿದ್ದರಾಮಣ್ಣನವರು. ಅವರ ಜೊತೆಯಲ್ಲಿ ಇವತ್ತು ವಚನ ಗ್ರಾಮ ವತಿಯನ್ನ ಬಿಟ್ಟಿಮಲ್ಕಾಪುರ ಗ್ರಾಮದಲ್ಲಿ ನಾವು 17ನೇ ವಚನ ಗ್ರಾಮ ಮಾಡಿದ್ವಿ. ಇವತ್ತು ನಮ್ಮ ಇಲ್ಲಿ ಆಶ್ರಮಕ್ಕೂ ಕೂಡ ಒಂದು ವಚನ ಗ್ರಾಮದ ಒಂದು ಪ್ರೇಮನ ನಾವು ಇಟ್ಕೊಳ್ತೀವಿ. ಸೊ ಯಾರೇ ಬಂದರೂ ಕೂಡ ಇವತ್ತು ವಚನವನ್ನು ಪುಸ್ತಕವನ್ನು ಇಟ್ಕೊಳ್ತೀವಿ. ಎಲ್ಲರೂ ಒಂದು ವಚನವನ್ನು ಕಲೀರಿ, ಹಾಗೆ ವಚನವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇವ್ರ ಬಗ್ಗೆ ನಾನು ಸಾಕಷ್ಟು ವಿಷಯಗಳನ್ನ ಹೇಳಬೇಕು. ಅದರಲ್ಲಿ ಕೆಲವು ವಿಷಯಗಳನ್ನ ಹೇಳ್ತೀನಿ. ಇವರು ಸಾವಿರಾರು ಜನಕ್ಕೆ ಉದ್ಯೋಗವನ್ನು ನೀಡಿದ್ದಾರೆ. ಅವರು ಯಾವಾಗ ಯೋಜನೆ ಮ್ಯಾನೇಜರ್ ಆಗಿದ್ರು, ಎಷ್ಟು ಜನಕ್ಕೆ ಉದ್ಯೋಗ ಕೊಡೋದಕ್ಕಾಗ್ತದೆ ಅಷ್ಟು ಉದ್ಯೋಗವನ್ನ ಅವರು ಇನ್ನು 3 ಮಠಕ್ಕೆ ಸೇವೆಯನ್ನು ನೀಡಿದ್ದಾರೆ. ಯಾವ ಮಠಕ್ಕೆ ಅವರು ಇರೋದಿಲ್ಲ, ಎಲ್ಲಾ ಮಠಕ್ಕೂ ಅವರು ಸೇವೆಯನ್ನು ಮಾಡಿದ್ದಾರೆ. ಇನ್ನು 14 ಸಂಸ್ಥೆಗಳಿಗೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಎಲ್ಲ ಸಂಸ್ಥೆಗಳು ಯಾವ ಸಂಸ್ಥೆಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಗೊತ್ತಾಯಿತು, ಎಲ್ಲ ಸಂಸ್ಥೆಗಳಿಗೆ ಅವರು ಕೆಲಸವನ್ನು ನೀಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಕೋಟ್ಯಾಧಿಪತಿಗಳಾದ್ರೆ ಎಷ್ಟೋ ಜನ ನಾವು ಅವರು ಕೂಡ ಒಳಗಡೆ ಬಿಡೋದಿಲ್ಲ ಅಲ್ಲ, ಇಲ್ಲ ಅವ್ರು ಇಲ್ಲ ಅವರು ಯಾವ ಮೀಟಿಂಗ್ ಇದ್ದಾರೆ, ಎಲ್ಲೋ ಬೇರೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಕೋಟ್ಯಾಧಿಪತಿಗಳಾದ್ರೂ ಕೂಡ ಸ್ವಲ್ಪವೂ ಇಲ್ಲದೆ ವಿಶಾಲ ಮನೋಭಾವದಿಂದ ಎಲ್ಲರಲ್ಲೂ ಆತ್ಮೀಯವಾಗಿ ಪ್ರೀತಿಯಾಗಿ ವಿಶ್ವಾಸದಿಂದ ಕಾಣುವಂತಹ ಶ್ರೇಷ್ಠ ಗುಣ ಈ ದಂಪತಿಗಳು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಅವರಿಗೆ ಜೋರಾದ ಸಂಸ್ಥೆಗಳಿಗೆ ಇವರ ನೆರವು ಸಿಗಲಿ, ಹೆಚ್ಚೆಚ್ಚು ಕೆಲಸಗಳನ್ನು ಮಾಡೋದಕ್ಕೆ ಸಣ್ಣ ಸಂಸ್ಥೆಗಳಿಗೆ ನೆರವಾಗಿ ಅಂತ ನಾನು ಕೇಳ್ಕೊಳ್ತೀನಿ. ಇವರು ನಮ್ಮ ಮಾರ್ಗದರ್ಶನ ಕೂಡ ಹಾಗೆ ಮಹಾದಾಸರಿಗಳು ಕೂಡ ನಮ್ಮ ಎಲ್ಲ ಕೆಲಸಕ್ಕೂ ಕೂಡ ಬೆಂಬಲಕ್ಕೆ ನಾವು ಇಲ್ಲಿ ಮಾಡಿ ಕೆಲಸ ಅಂತ ಮುಂದೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಾನು ಅಭಿಮುಖ ಶರಣಾರ್ಥಿಗಳನ್ನ ಕಿವಿಮಾಡಿದ್ದೀನಿ. ಇನ್ನು ನಾವು ಬರೀ ಇಷ್ಟು ಕೆಲಸಗಳನ್ನು ಮಾಡಿದ್ವಿ. 2014ರಲ್ಲಿ ಪ್ರಾರಂಭ ಮಾಡಿದ್ವಿ ಅಂತ ಹೇಳ್ತೇವೆ ಈ ಸಂಸ್ಥೆನ. 8 ವರ್ಷ ಆಗಿದೆ, 9ನೇ ವರ್ಷ ನಾವು ಕಾರ್ಯನಿರ್ವಹಿಸಿದ್ದೀವಿ. ಈ 9 ವರ್ಷದಲ್ಲಿ 5 ಕೃತಿಗಳನ್ನು ನಾವು ತಗೊಂಡಿದ್ದೀವಿ. ಅಂದ್ರೆ ಶರಣರ ಜೀವನ ಚರಿತ್ರೆ ಆಗಿರ್ಬೋದು, ಶರಣರ ವಚನಗಳಾಗಿರ್ಬೋದು, ಇಂತಹ ಕೃತಿಗಳನ್ನು ತೆಗೆದುಕೊಂಡಿದ್ದೀವಿ. ಅದ್ರ ಜೊತೆಗೆ ಬಸವವಾದಿ ಸಂಚಿಕೆ ಅಂತ, ಅದರಲ್ಲಿ ಶರಣರ ಜೀವನ ಚರಿತ್ರೆ ಉಳ್ಳಂತಹ ಶರಣರ ಬಗ್ಗೆ ಉಳ್ಳಂತಹ ಒಳ್ಳೆಯ ಲೇಖನಗಳನ್ನು ನಾವು ಬಸವವಾದಿ ಸಂಚಿಕೆಯಲ್ಲಿ ಕೊಡ್ತಾ ಹೋಗ್ತೀವಿ. ಪ್ರತಿ ವರ್ಷ ನಮ್ಮ ಫೌಂಡೇಶನ್ ಸದಸ್ಯರಾದವರಿಗೆ ನಾವು ಶರಣ ದಿನಚರಿ ಆಗಿರ್ಬೋದು, ಶರಣು ಬಸವವಾದಿ ಸಂಚಿಕೆ ಆಗಿರ್ಬೋದು, ಹಾಗೆ ಕೃತಿಗಳನ್ನ ನಾವು ಅವರಿಗೆ ರಿಜಿಸ್ಟರ್ಡ್ ಪೋಸ್ಟಲ್ ಮುಖಾಂತರ ತಲುಪಿಸ್ತಾ ಹೋಗ್ತೀವಿ. ಯಾಕಂದ್ರೆ ಸುಮ್ಮನೆ ಇಲ್ಲ, ಅವರಿಗೆ ವಚನಗಳನ್ನು ಹುಟ್ಟಬೇಕು, ವಚನದನ್ನ ತಿಳ್ಕೊಳ್ಬೇಕು, ಅಳವಡಿಸಿಕೊಳ್ಬೇಕು. ನಿಟ್ಟಿನಿಂದ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ವಿ. ಇದ್ರ ಜೊತೆಗೆ ಸಾಕ್ಷಚಿತ್ರ ಕೂಡ ಮಾಡಿದ್ವಿ. ನೀವೆಲ್ಲರೂ ಮೈಸೂರು ಬಂದ್ರೆ ಗದ್ದೆಗೆ ವೆಂಕಟೇಶ್ವರ ಸ್ವಾಮಿ ಅಂತ ಬಹಳ ಪ್ರಸಿದ್ಧವಾದಂತಹ ಒಂದು ಸ್ಥಳ. ಅಲ್ಲಿ
ಎಷ್ಟು ವರ್ಷ ದುಡಿತೀವಿ ಅನ್ನೋದು ಮುಖ್ಯ ಅಲ್ಲ. ಪ್ರತಿ